ನನ್ನ ಹೆಸರು ಸೈಯದ್ ಬಾಷಾ ಬಾರಾವಲಿ. ನನಗೆ ವಿಜಯಾನಂದ ಅಂತೇಳಿ ಒಬ್ಬರು ಕಾನ್ಸ್ಟೇಬಲ್ ಅವರು ಕಾಲ್ ಮಾಡಿದರು. ಏನಂತೇಳಿ 5 ನಿಮಿಷ ಮಾತಾಡೋದಿದೆ ಸಾಹೇಬ್ರ ಹತ್ರ, ಸಾಹೇಬ್ರು ಫೋನ್ ಕರಿತಾ ಇದ್ದಾರೆ ಬಾ ಅಂತೇಳಿ. ಇಲ್ಲ ಸರ್, ನಾನು ಕೆಲಸಕ್ಕೆ ಹೋಗಿದ್ದೀನಿ, ನಾನು ಸಾಯಂಕಾಲ ಬರ್ತೀನಿ ಅಂತ ಹೇಳಿದೆ. ಅವರು ಇಲ್ಲ ಇವಾಗ ಬರಬೇಕಂತೇಳಿ ಅಂದರು. ನಾ ಬರ್ತೀನಿ ಸರ್ ಸಾಯಂಕಾಲ ಅಂತ ಕಟ್ ಮಾಡಿದೆ. ಮತ್ತು ಮಧ್ಯಾಹ್ನ ಮನೆಗೆ ಬಂದುಬಿಟ್ಟಿದ್ದಾರೆ. ಅವಾಗ ನಮ್ಮ ಊಟಕ್ಕೆ ಹೋಗಿದ್ದೆ, ಮಧ್ಯಾಹ್ನ ಕೆಲಸಕ್ಕೆ ಹೋಗಿ ಊಟಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅವ್ರು ಬಂದು 5 ನಿಮಿಷ ಮಾತಾಡೋದಿದೆ, ಇವಾಗ ಬಾ ಅಂತೇಳಿ ಮುದ್ದಾಮ ಒತ್ತಾಯ ಮಾಡಿ ಕರ್ಕೊಂಡು ಹೋದಾಗ ಅವಾಗ ಅದು ಸ್ಟಾರ್ಟಿಂಗ್ ಅದು ಬೈತಾ ಇದ್ರು. ಎದಕ್ಕೆ ಬೈತಾ ಇದ್ರು ಸರ್, ನಾ ಏನು ಅಂತ ತಪ್ಪು ಕೆಲಸ ಮಾಡಿದ್ದೀನಿ, ಏನು ಇಟ್ಟಿದ್ದೀನಿ, ಸ್ಟೇಟಸ್ ಏನು ಇಟ್ಟಿದ್ದೀನಿ ತೋರಿಸಿ ಅಂದೆ. ತೋರಿಸಿದ್ರು. ಅವ್ರು ಏನೇನು ತೋರಿಸಿದ್ರು, ಫಸ್ಟು ಪ್ಯಾಲೆಸ್ತೀನ್ ಬಗ್ಗೆ ಒಂದು ಕಾರ್ಟೂನ್ ಇಟ್ಟಿದ್ದೆ ನಾನು ಸ್ಟೇಟಸಲ್ಲಿ. ಅದು ಇವಾಗ ಇಟ್ಟಿದ್ದಲ್ಲ, ಅದು 2-3 ದಿವಸದಿಂದನೂ ಒಂದು ವಾರದಿಂದ ಇಟ್ಟಿದ್ದದು. ಅದು ಇಟ್ಟಿದ್ದು ಅದು ತೋರಿಸಿದ್ರು. ಅದರೊಳಗೆ ಏನಿತ್ತು, ಪ್ಯಾಲೆಸ್ತೀನಲ್ಲಿ ನರಮೇಧ ಆಗ್ತಾಯಿದೆ, ಜನೋಸೈಡ್ ಆಗ್ತಾಯಿದೆ, ಅದನ್ನು ವಿವರಣೆ ಮಾಡುತ್ತೆ. ಅದು ಗೊಂಬೆಗಳ ಚಿತ್ರ, ಅದು ರುಂಡ ಇದು ಆಗಿದ್ದು, ಇದು ರಕ್ತ ಚೆಲ್ಲಿದ್ದು, ಅಲ್ಲಿ ಜನೋಸೈಡ್ ಆಗ್ತಾಯಿದೆ. 40,000ಕ್ಕಿಂತ ಹೆಚ್ಚು ಮಂದಿ ಅಲ್ಲಿ ಹತ್ಯೆಗೆ ಈಡಾಗಿದ್ದಾರೆ. 1 ಲಕ್ಷಕ್ಕಿಂತ ಜಾಸ್ತಿ ಜನ ಅಲ್ಲಿ ಮನೆಯನ್ನು ಕಳೆದುಕೊಂಡಿದ್ದಾರೆ ಅಂತೇಳಿ. ಅದು ಏನೂ ಇಲ್ಲ, ಅದರಲ್ಲಿ ಏನು ಬರೋದಿಲ್ಲ, ಏನಿಲ್ಲ, ಒಂದು ಕಾರ್ಟೂನ್, ಅದು ಗೊಂಬೆಗಳ ಚಿತ್ರ ಅದೊಂದು. ಮತ್ತೊಳ್ಳಿ ಇದು ಯತ್ನಾಳ್ ಅವರು ಇದು ಹಜರತ್ ಟಿಪ್ಪು ಸುಲ್ತಾನ್ರವರಿಗೆ ಅವಹೇಳನ ಮಾಡಿದರು. ಅದರ ಬಗ್ಗೆ ಇಳಕಲ್ ನಗರದಲ್ಲಿ ಅವ್ರು ಪ್ರೊಟೆಸ್ಟ್ ಮಾಡಿದರು. ಆ ಪ್ರೊಟೆಸ್ಟ್ ಮಾಡಿರುವಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ಸ್ಟೇಟಸಲ್ಲಿ ಸ್ಟೋರಿಯಲ್ಲಿ 24 ತಾಸು ಡಿಲೀಟ್ ಆಗುತ್ತೆ. ಅದು ಇಟ್ಟಿದ್ದೆ ನಾನು. ಅದು ಇಟ್ಟರೆ ಇದು ಅದರಲ್ಲಿ ಬ್ಯಾನರಲ್ಲಿ ಅವರು ನಾಯಿ ಚಿತ್ರ ಹಾಕಿದ್ರು. ಅವರು ಪ್ರೊಟೆಸ್ಟ್ ಮಾಡ್ದಲ್ಲಿ ಆ ನಾಯಿ ಚಿತ್ರ ಯಾಕೆ ಇಟ್ಟಿದ್ದೀಯಾ ನೀನು, ಅದು ಇಡಬಾರ್ದು ಹಾಗೆ ಅಂಥೇಳಿ ಅದ್ರದ್ದು ಏನೇನೋ ಹುಟ್ಟಿಸ್ಕೊಂಡು ಅದ್ರ ಬಗ್ಗೆ ಅದು ಆಗಿ ಸ್ಟ್ರಿಕ್ಟಾಗಿ ಏನು ಜಾಸ್ತಿ ನಂಗೆ ಮಾತಾಡೋಕ್ಕೆ ಕೊಡಲಿಲ್ಲ. ನಾ ಏನು ಹೇಳಿದ್ರು, ಸರ್ ಬಡಿಬೇಡಿ ಸರ್, ಕಾನೂನು ಉಲ್ಲಂಘನೆ ಮಾಡಕ್ಕೆ ನೀವು ಬಡಿಬೇಡಿ, ಅದಕ್ಕೆ ಬೆಳೀತಿದ್ರೆ ನಂದೇನು ತಪ್ಪಿದೆ, ನಿಮಗೆಲ್ಲ ಒಡೆದು ಎಲ್ಲ ಹೇಳಿದ್ದೀನಿ ಅಂತ ಏನು ಕೇಳೇ ಇಲ್ಲ. ಅವ್ರಿಗೂ ಹೋದ್ಬಿಟ್ಟಲ್ಲಿ ಬಡಿದ ಮಾಡಿದರು. ಇಬ್ಬರು ಸಿಬ್ಬಂದಿಗಳು ನನ್ನ ಕೈಗೆ ಹಿಡಿದ್ರು, ವಾಡಿಗೆ ಹಚ್ಚಿ 2 ಕೈ ಹಿಡಿದು ಮುಕ್ಳಿಗೆ ಬಡಿಯಾಕೊಂತರು. ಬೆಸ್ಟಂಗೆ ಬಡೋದು ಸುಸ್ತಾಗುತ್ತಾನೆ ಮತ್ತೆ ಬಡೋದು. ಆಮೇಲೆ CPI ಒಂದು 3-4 ಬಡಿದು ಮತ್ತು CPI ಸರ್ ಕಡೆ ಕರ್ಕೊಂಡೋದ್ರು. ಅವ್ರು ಏನು ಮಾಡಿದ್ರು, ಸರ್ ನನಗೆ ಹಿಂಗೆ ಹೊಳ್ಳಿ ಮಾತಾಡ್ತಾ ಇದ್ದೇನೆ ಇದು ಅಂತ ಹೇಳಿ ಅವ್ರಿಗೆ ಮಾತಾಡ್ತೀವಿ PSI ಅಂತೇಳಿ ಇವರು ಅಂಗಿ ಪ್ಯಾಂಟು 2 ಕಳಿಸಿ ಅವಾಚ್ಯ ಶಬ್ದಗಳಿಂದ ನಮ್ಮ ತಾಯಿಗೆ ಏನು ಉಳಿಸಿಲ್ಲ. ಇವ್ನು PSI ಸರ್ ಅವರು ಏನು ಉಳಿಸಿಲ್ಲ, ಅವಾಚ್ಯ ಶಬ್ದಗಳನ್ನು ಬೈದಿದ್ದಾರೆ. ಮತ್ತೊಳ್ಳಿ ಬಡೋದು ಮ್ಯಾಗ ಕರ್ಕೊಂಡು ಹೋದರು ಆಫೀಸ್ ಮೇಲೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೊಂದು ಆಫೀಸ್ ಇದೆ, ಅದರಲ್ಲಿ ರೂಮಲ್ಲಿ ಕರ್ಕೊಂಡು ಹೋಗಿ ಕಿಟಕಿ ಇದೆ, ಆ ಕಿಟಕಿ ಈ ಥರ ಕಟ್ಟಿ ಕೈ ಫುಲ್ ರಕ್ತ ಆಡ್ತಾ ಇದ್ದಲ್ಲ, ಇದು ಎಲ್ಲ ಕೈ 2 ದಪ್ಪ ಆಗಿದ್ದು, ರಕ್ತ ಆಡಲಾರ್ದೆ ಜುಮ್ ಹಿಡ್ದಿದ್ದು, ಎಷ್ಟು ಒದಕೊಂಡು ಬಿಡಲಿಲ್ಲ. ಕಾಲಿಗೆ ಹಗ್ಗ ಕಟ್ಟಿದ್ರು, ಕೈಗೆ ಹಗ್ಗ ಕಟ್ಟಿದ್ರು, ಇಲ್ಲೊಂದು ನಡಬರಕ್ಕೆ ಈ ಥರ ಕಟ್ಟಿ, ನಡಬರಕ್ಕೆ ಒಂದು ಕೊಡ್ಡ ಅಂತ ದಪ್ಪ ಒಂದಿಷ್ಟು ಬಡಿಗೆ ಇಷ್ಟು ಉದ್ದಂದು ಅದು ಇಲ್ಲಿ ನಡಬರಕ್ಕಿಟ್ಟು ಕಾಲಿಗೆ ಹೊಡಿತಾ ಇದ್ದರು. ಕಾಲಿಗೆ ಎಷ್ಟೊತ್ತನ ಹೊಡೆದಿದ್ದಾರೆ, ಸಾಕಾಗೋ ಮಟ್ಟ ಹೊಡೆದಿದ್ದಾರೆ. ಮತ್ತು ಈ ಕಾಲ ಮೇಲೆ ಇಲ್ಲಿ ಅದು ದೊಡ್ಡ ಇದು ಕಟ್ಟಿಗೆ ಇತ್ತಲ್ಲ, ಅದನ್ನು ಇದ್ರ ಮೇಲೆ ಇಟ್ಟು ಇಬ್ಬರು ನಿಂತಿದ್ದರು. ಅದ್ರ ಮೇಲೆ ಇಬ್ಬರು ನಿಂತು ಕಾಲಿನ ಮೇಲೆ ಉಳ್ಳಾಡಿಸಿದ್ದಾರೆ, ಇಲ್ಲೇ ತೊಡೆ ಮೇಲೆ ಉಳ್ಳಾಡಿಸಿದ್ದಾರೆ. ಸಾಕಷ್ಟು ಎಷ್ಟು ಹೇಳ್ಕೊಂಡು, ಇಲ್ಲ ಸರ್ ಬಿಡಿ ಸರ್, ಎಲ್ಲ ಕಾಲು ಮುಗಿತೀನಿ ಸರ್, ಬಡಿಬೇಡ, ತಪ್ಪಾಗಿದೆ ಅಂದರೂ ಬಿಡ್ತಾ ಇಲ್ಲ. ನಾವು ಇನ್ನೊಮ್ಮೆ ಮಾಡೋದಿಲ್ಲ, ಇನ್ನೊಮ್ಮೆ ಇಡೋದಿಲ್ಲ, ನಾನು ಅದ್ರಾಗ ಆ್ಯಕ್ಚುಲಿ ತಪ್ಪಿಲ್ಲ. ಅದು ಅಂದರೂ ನಾನು ಆ ಸಂದರ್ಭದಲ್ಲಿ ಅವರಿಗೆ ತಪ್ಪಾಗಿದೆ ಸರ್, ಇನ್ನೊಮ್ಮೆ ಇಡೋದಿಲ್ಲ ಅಂತ ಹೇಳಿ ಇದು ಮಾಡಿದ್ದೀನಿ. ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಡಲಿಲ್ಲ. ಮತ್ತೆ ಸಸಿತಾಳ ಕರೆ ಕರ್ಕೊಂಡೋಗಿ ಖುದ್ದಾಗಿ ನನ್ನ ಮೇಲೆ ಕೇಸ್ ಹಾಕಿಸಿ ಅದೆಲ್ಲ ಬಡ್ದಿದ್ದು ಮೊದಲು ನೋಡಿದ್ರು ಅವರು. ಇದು ಮತ್ತೆ ದೊಡ್ಡ ಇಶ್ಯೂ ಆಗುತ್ತೆ ಬಾ ಅಂತೇಳಿ ಮುದ್ದಾಮು ಕೇಸ್ ಹಾಕಿಸಿ ಕಾರಾಗೃಹದಲ್ಲಿ 7 ದಿನ ಇಟ್ಟಿದ್ದಾರೆ ನನಗೆ. ಇವಾಗ ನಿನ್ನೆ ನಾನು ರಾತ್ರಿ ರಿಲೀಸ್ ಆಗಿದ್ದು, ಬೇಲ್ ಮೇಲೆ ರಿಲೀಸ್ ಆಗಿ ಇವಾಗ ಡೈರೆಕ್ಟ್ರ್ ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದೀನಿ. ಕೊನೆಯದಾಗಿ ನನಗೆ ನ್ಯಾಯ ಬೇಕು ಸರ್. ಇದು ನನಗೆ ಆದಾಗ ಥರ ಯಾರಿಗೂ ಆಗಬಾರ್ದು ಅಷ್ಟೇ ಸರ್.